ಕ್ರಿಸ್ಟಲ್ ಇದ್ದಂಗಿಲ್ಲ. ಕ್ರಿಸ್ಟಲ್ ಸಾಂಬಾರು. ಇವತ್ತು ಮನೇಲಿ ಏನು ಸಾಂಬಾರು? ಕ್ರಿಸ್ಟಲ್ ಸಾಂಬಾರು. ಸೂಪರ್ ಸಾಂಬಾರು ಇದು. ಇದೊಂದು ಸಾಂಬಾರು ಜೊತೆ ಮುದ್ದೆ, ರೈಸು ಸೂಪರಾಗಿರುತ್ತೆ. ಇವತ್ತು ನಾನು ಅನ್ಪಾಲಿಶ್ಡ್ ರೈಸ್ ಮಾಡ್ತಾ ಇದ್ದೀನಿ. ಸ್ಟಿಕ್ಕಿ ರೈಸ್ ಮುದ್ದೆ. ಇನ್ನೇನು ಮನೇಲಿ ಓಡಾಡ್ತಾ ಇರ್ತೀವ ಒಳಗುವರೆಗೂ. ಅದೇ ಸತಿ ದೇವ್ರು ನೋಡೋದು, ಒಂದು ನಮಸ್ಕಾರ ಹಾಕೋದು, ಥ್ಯಾಂಕ್ಸ್ ಹೇಳಬೇಕಾ ಹೇಳೋದು, ಇಲ್ಲ ಏನಾದರೂ ಮನ್ಸು ನೋವಾಗ್ತಾ ಇದೆಯಾ ನೋಡಪ್ಪ ಈ ಥರ ಆಗ್ತಿದೆ. ಆಲ್ಮೋಸ್ಟ್ ನಾನು ಪೂಜೆ ಮಾಡಿದಾಗಲೆಲ್ಲ ದೇವ್ರ ಪ್ರಸಾದ ಕೊಟ್ಟಿರ್ತಾರೆ. ಅದೊಂದು ಖುಷಿ ಆಗುತ್ತೆ ನನಗೆ. ಹೋಗಿ ತಿಂಡಿ ಬಡಿಸ್ಕೊಂಡು ತಿನ್ನೋಕ್ಕೆ ಬೇಜಾರು, ಸುಸ್ತು. ಸೊ ಇವಾಗ ನೀನು ರೆಡಿನಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು. ಹಾಗೆ ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋನಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಲಂಚ್ಗೆ ಏನೆಲ್ಲ ಮಾಡಿದ್ದೆ ಅನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಹೆಲ್ದಿ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ಕೂಡ ರೆಸಿಪೀಸ್ನೆಲ್ಲ ಟ್ರೈ ಮಾಡಿ. ಕಡಿಮೆ ಇಂಗ್ರೀಡಿಯೆಂಟ್ಸು, ಟೇಸ್ಟ್ ಚೆನ್ನಾಗಿರತ್ತೆ, ಹಾಗೆ ಹೆಲ್ದಿ ಕೂಡ. ಸೊ ನೀವು ಕೂಡ ರೆಸಿಪೀಸ್ನೆಲ್ಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ, ಸೊ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ವಿಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ದೀಪ ಅನ್ನೋರು ಲಾಸ್ಟ್ ವಿಡಿಯೋನಲ್ಲಿ ನಿಮ್ಮ ನೋಸ್ ಪಿನ್ ಬಗ್ಗೆ ಹೇಳಿ ತೋರಿಸಿ ಅಂತ ಕೇಳಿದರು. ಸೊ ಅದನ್ನು ಕೂಡ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡ್ತಿರಲ್ಲ, ವಿಡಿಯೋ ಕೊನೆ ತನಕ ನೋಡಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇನ್ನೇನು, ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಬೆಳಗ್ಗೆ ತಿಂಡಿ ಏನಂದರೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದೆ. ಬನ್ಸಿ ರವೆ ಉಪ್ಪಿಟ್ಟು. ನಮ್ಮನೆಯಲ್ಲಿ ತುಷಾರ್ಗೆ, ಅರುಣ್ಗೆ ಇಬ್ರಿಗೂ ಕೂಡ ಇಷ್ಟ. ಸೊ ಹಾಗಾಗಿ ಬನ್ಸಿ ರವೆ ಉಪ್ಪಿಟ್ಟು ಮಾಡಿದ್ದೀನಿ. ನನಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಕಡಿಮೆ ಕ್ವಾಂಟಿಟಿ, ಅವರಿಬ್ಬರಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಮಾತ್ರನೇ ಮಾಡ್ತೀನಿ ಉಪ್ಪಿಟ್ಟು ಮಾಡೋದಾದರೆ. ಇಲ್ಲಿ ತುಷಾರ್ಗೆ ಲಂಚು ಮತ್ತು ಬ್ರೇಕ್ಫಾಸ್ಟ್ ಎರಡು ಕೂಡ ಬಾಕ್ಸ್ ರೆಡಿ ಮಾಡಿದ್ದೀನಿ. ಬೆಳಗ್ಗೆನೇ ಇವಾಗ ಅವನು ಬೆಳಗ್ಗೆ ತಿನ್ನೋಕ್ಕಾಗಲ್ಲ ಅಂತಾನೆ, ಹಾಗಾಗಿ 10:30ಗೆ ಅವ್ರಿಗೆ ಸ್ನ್ಯಾಕ್ಸ್ ಟೈಮ್ ಇದೆ. ಆ ಟೈಮಲ್ಲಿ ಅವನು ಬ್ರೇಕ್ಫಾಸ್ಟ್ ತಿನ್ಕೋತಾನೆ. ಮತ್ತು 12:45ಗೆ ಲಂಚ್ ಇರುತ್ತೆ, ಆವಾಗ ಕೂಡ ಅವನು ಲಂಚ್ ಮಾಡ್ಕೋತಾನೆ. ಸೊ ಹಾಗಾಗಿ ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು 2 ಬಾಕ್ಸ್ ಇಟ್ಟಿದ್ದೀನಿ. ಹಾಗೆ 2 ಫ್ರೂಟ್ ಬನಾನಾ ಇಟ್ಟಿದ್ದೀನಿ ಮತ್ತು 2 ಜೆಲ್ಲಿ ಚಾಕ್ಲೇಟ್ ಇಟ್ಟಿದ್ದೀನಿ. ಇವಾಗ ತುಷಾರ್ಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. Deep within, here we go, but somehow I'm caught in the middle. Is this the end before we've even begun? Should I work against the flow, a drop in the ocean so endless, reaching for our moments miles above? I just need one. Diving in to all this endless space, falling stars, but still I see you. Sweet escape, a lovely start, but letting go's the hardest part. Swimming in this deep, deep blue. Hold my breath, looking up. Life moves in ways that keeps changing. Catch a glimpse of what was you and me. It's gone again. Sinking in, back on the shore. One foot in front of the other. Close my eyes and feel you hold my hand just like you used to back then. These hopes dance high like sparks before they go out. But in that second, you're still mine. Diving in to all this endless
ಕರೆಂಟ್ ಬಂದಿದೆ. ಸಾಕಾಗೋಗುತ್ತೆ, ಸುಸ್ತಾಗ್ಬಿಡತ್ತೆ. ಅದೇ ಕೆಲಸ ಮಾಡ್ತಾ 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 ಟೈಮ್ ನೋಡಿ 11:45, 11:50 ಆಗ್ತಾ ಬಂತು, 11:50. ಸೊ ಈಗ ತಿಂಡಿ ತಿನ್ನಬೇಕು. ತಿಂಡಿ ಏನಂದರೆ ಉಪ್ಪಿಟ್ಟು ತಿಂದಿದ್ರು ಆಗುತ್ತೆ. ನನಗೇನು ಉಪ್ಪಿಟ್ಟು ಅಷ್ಟು ಇಷ್ಟ ಆಗಲ್ಲ, ಬಟ್ ಸುಸ್ತಾಗ್ತಿದೆ, ತಿಂಡಿ ತಿನ್ನಬೇಕು. ಈಗ ತಿಂಡಿ ತಿಂದು ಅಡುಗೆ ಕೆಲಸ ಶುರು ಮಾಡ್ಕೋಬೇಕು. ಅಡುಗೆ ನೋಡೋಣ, ಮಜ್ಜಿಗೆ ಹುಳಿ ಮಾಡೋಣ ಅಂತ ಬೂದ್ಕುಂಬಳಕಾಯಿ ಇದೆ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈಗ ತುಂಬ ಸೆಕೆ ಇದೆಲ್ಲ, ಬಿಸಿಲಿದೆ. ಮೊನ್ನೆಲ್ಲ ಮಳೆ, ಈಗ ಒಂದು ವಾರದಲ್ಲಿ ಮಳೆ ಬಂದು ನಿಂತೋಗಿದೆ. ಈಗ ಮತ್ತೆ ಸೆಕೆ ಶುರುವಾಗಿದೆ. ಸೊ ಮಜ್ಜಿಗೆ ಹುಳಿ ಮಾಡಿದ್ರೆ ಸ್ವಲ್ಪ ತಂಪಾಗಿರುತ್ತೆ ಅಂದ್ಬಿಟ್ಟು ಇವತ್ತು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ನೋಡಿ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ. ಸೊ ಬಿಸಿಲಿದೆ. ಹಾಗೆ ಇನ್ನೇನು ಮತ್ತು ಪಕ್ಕದಲ್ಲಿ ಸೌಂಡ್ ಶುರುವಾಗಿದೆ. ಟೈಲ್ಸ್, ಹೊಸ ಮನೆ ಟೈಲ್ಸ್ ಪಾಲಿಷ್ ಮಾಡ್ತಾ ಇರ್ತಾರಲ್ಲ, ಅದು ಸೌಂಡು. ಸೊ ಹಾಗಾಗಿ ನನಗೆ ನಿನ್ನೆ ಫಸ್ಟ್ ವಿಡಿಯೋದಲ್ಲಿ ಏನೂ ಅಷ್ಟು ಗೊತ್ತಾಗಲಿಲ್ಲ. ಆಮೇಲೆ ಎಡಿಟ್ ಮಾಡುವಾಗಲೇ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ಗ್ರೌಂಡು ತುಂಬಾ ಡಿಸ್ಟರ್ಬೆನ್ಸು. ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾರೆ. ಸೊ ಯಾವಾಗಲೂ ಕೆಲಸ ಬೇಗ ಮುಗಿಸ್ಬೇಕಲ್ಲ, ಹಾಗಾಗಿ ಸೌಂಡ್ ಜಾಸ್ತಿ ಇರುತ್ತೆ. ಊದ್ಗಡ್ಡಿ ಗಮ್ಮಂತ ಇದೆ. ಇದು ಪೈನಾಪಲ್ ಫ್ಲೇವರು, ಝೆಡ್ ಬ್ಲ್ಯಾಕು, ತುಂಬ ಚೆನ್ನಾಗಿರುತ್ತೆ. ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಸೊ ನೀವೆಲ್ಲ ಯಾವುದು ಅಗರಬತ್ತಿ ಯೂಸ್ ಮಾಡ್ತೀರಾ ಅಂತ ಚೆನ್ನಾಗಿರೋದು ಹೇಳಿ, ನಾನು ಕೂಡ ನೋಡೋಣ ಒಂದ್ಸರಿ ಟ್ರೈ ಮಾಡ್ತೀನಿ. ನೋಡಿ, ಇದು ಯೆಲ್ಲೋ ಕಲರ್ ಹೂವು, ಇದು ನಾಳೆ ನಾಡಿದ್ದಲ್ಲಿ ಹರಳಬಹುದು. ನೋಡೋಣ, ಆದರೆ ವಿಡಿಯೋ ವ್ಲಾಗಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಇಲ್ಲೇ ಕಾಣುತ್ತೆ ನಮ್ಮನೆ ದೇವರು. ಫ್ರೆಂಡ್ಸ್, ಈಗ ತಿಂಡಿ ತಿನ್ನಬೇಕು. ಅವರಿಬ್ರಿಗೆ ಇಷ್ಟ. ಸೊ ಸ್ವಲ್ಪನೇ ಇದೆ, ಇನ್ನು ಅವರಿಬ್ಬರು ತಿಂದು ಇನ್ನೊಂದು ಸ್ವಲ್ಪ ಇದೆ. ಸೊ ಅದು ನನಗಾಗತ್ತೆ. ಆ್ಯಕ್ಚುಲಿ ನನಗೋಸ್ಕರ ಅಷ್ಟು ಬಿಟ್ಟಿದ್ದಾರೆ ಟೇಸ್ಟ್ ನೋಡು ಅಂತ ಅಂದ್ಬಿಟ್ಟು. ಇಲ್ಲ, ನಾನು ಅವರಿಬ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡೋದು ಉಪ್ಪಿಟ್ಟು ಮಾಡಿದಾಗ. ಸೊ ಇವಾಗ ನೋಡೋಣ ಹೇಗಾಗಿದೆ ಅಂತ. ಟೇಸ್ಟ್ ನೋಡೋಕ್ಕಾದ್ರೂ ತಿನ್ನಲೇಬೇಕಲ್ವಾ. ಸೊ ಬನ್ನಿ ನೋಡಿ, ಅವರಿಬ್ರಿಗೆ ಬಡಿಸ್ಕೊಟ್ಟು ಇನ್ನು ಇಷ್ಟಿದೆ. ತುಷಾರ್ಗೆ ಲಂಚ್ ಬಾಕ್ಸು ಮತ್ತು ಅರುಣ್ಗೆ ತಿಂಡಿ ಎಲ್ಲ ಕೊಟ್ಟು ಇನ್ನಿಷ್ಟಿದೆ. ಇದಿಷ್ಟು ನಾನೀಗ ಟೇಸ್ಟ್ ನೋಡಿಬಿಟ್ಟು ಇಷ್ಟು ಈಗ ಅದನ್ನು ಫಿನಿಷ್ ಮಾಡ್ತೀನಿ. ಅಷ್ಟು ಸಾಕಾಗಲ್ಲ ಉಪ್ಪಿಟ್ಟು. ಹಾಗಾಗಿ ಇಲ್ಲಿ ಫ್ರೂಟ್ಸ್ ಇದೆ, ಬಾಳೆಹಣ್ಣಿದೆ, ದಾಳಿಂಬೆ ಹಣ್ಣಿದೆ, ಮತ್ತು ಇಲ್ಲಿ ಆ್ಯಪಲ್ ಇದೆ, ಮ್ಯಾಂಗೋ ಇದೆ. ಈಗ ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಫ್ರೂಟ್ಸ್ ಮನೇಲಿ ಇರಲೇಬೇಕು ಮಕ್ಳಿಗೋಸ್ಕರನಾದರೂ. ಸೊ ಸ್ವಲ್ಪ ಉಪ್ಪಿಟ್ಟು ಟೇಸ್ಟ್ ಮಾಡಿ ಹಾಗೆ ಒಂದು ಫ್ರೂಟ್ ಏನಾದರೂ ತಿಂದುಬಿಟ್ಟು ಅಡುಗೆ ಕೆಲಸ ಶುರು ಮಾಡ್ಕೋತೀನಿ. ಯಾಕಂದರೆ ನನಗೂ ಎನರ್ಜಿ ಬೇಕು, ಅಷ್ಟು ಉಪ್ಪಿಟ್ಟು ಸಾಕಾಗಲ್ಲ. ಸೊ ಇದ್ದಿದ್ರೂ ನಾನು ತಿಂತಾ ಇರಲಿಲ್ಲ, ಅಷ್ಟೇ ಸುಮ್ಮನೆ ಟೇಸ್ಟ್ಗೋಸ್ಕರ ಇಷ್ಟೇ ಉಪ್ಪಿಟ್ಟು ತಿನ್ನೋದು. ಇಲ್ಲಾಂದರೆ ಬೇಗ ಅಡುಗೆನೇ ಮಾಡ್ಕೋತಾ ಇದ್ದೆ. ಈಗ ಅದಿಷ್ಟು ಇನ್ನೇನರಲ್ಲಿ ಎತ್ತಿಡೋ ಬದಲು ಅದನ್ನು ತಟ್ಟೆಗೆ ಹಾಕ್ಕೊಂಡು ನಾನೇ ತಿಂದುಬಿಡ್ತೀನಿ. ಹಾಗೆ ಒಂದು ಹಣ್ಣೇನಾದ್ರು ತಿಂದುಬಿಟ್ಟು ಅಡುಗೆ ಶುರು ಮಾಡ್ಕೋತೀನಿ. ಮತ್ತು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ನನಗೆ ಅವಾಗವಾಗ ಹೋಗಿ ಬಂದು ನನಗೆ ದೇವ್ರ ಮನೆ ನೋಡೋಣ ಅನ್ನಿಸ್ತಾ ಇರುತ್ತೆ. ಹೂವು ಮುಡ್ಸಿರ್ತೀವ, ಯಾವುದಾದ್ರೂ ಒಂದು ಹೂವು ದೇವ್ರ ಪ್ರಸಾದ ಕೊಟ್ಟಿರತ್ತಾ, ನಾವೇನೋ ಕೇಳ್ಕೊಂಡಿರ್ತೀವಿ, ಪ್ರಸಾದ ಕೊಟ್ಟಿರತ್ತಾ ಅಂತ ನೋಡ್ತಾ ಇರ್ತೀನಿ. ಆಲ್ಮೋಸ್ಟ್ ನಾನು ಪೂಜೆ ಮಾಡಿದಾಗಲೆಲ್ಲ ದೇವ್ರ ಪ್ರಸಾದ ಕೊಟ್ಟಿರ್ತಾರೆ. ಅದೊಂದು ಖುಷಿ ಆಗುತ್ತೆ ನನಗೆ. ಈ ವಾರಗಳು, ಹಬ್ಬಗಳಂದರೆ ತುಂಬ ಇಷ್ಟ. ಯಾಕಂದರೆ ಜಾಸ್ತಿ ಹೂವು ಇರುತ್ತಲ್ಲ, ಸಮಾಧಾನ ಆಗೋ ಅಷ್ಟು ಮುಡಿಸ್ಬೋದು. ಸೊ ಅವಾಗ ಪೂಜೆ ಮಾಡಿದಾಗ ನೋಡ್ತಾ ಇರ್ತೀನಿ, ಅರ್ಧ ಗಂಟೆಗೋ ಇಲ್ಲ ಓಡಾಡ್ತಾ ನೋಡೋದು, ಯಾವುದಾದ್ರೂ ಹೂವು ಕೊಟ್ಟಿದ್ಯಾ, ದೇವ್ರ ಪ್ರಸಾದ ಕೊಟ್ಟಿದ್ಯಾ ಆ ಥರ ನೋಡ್ತಾ ಇರ್ತೀನಿ. ಸೊ ಹಾಗೆ ಇವಾಗಲೂ ಕೂಡ ನೋಡಿದೆ. ನಿನ್ನೆ ಯಾರು ಸಾಯಿಬಾಬಾ ಕೊಟ್ಟಿದ್ದರು, ಮತ್ತು ಶಾರದಮ್ಮ ಅವ್ರು ಕೊಟ್ಟಿದ್ದರು. ಫಸ್ಟ್ ಡೇ ಸ್ಕೂಲ್ ಇತ್ತಲ್ಲ, ಚೆನ್ನಾಗಿ ಓದ್ಲಪ್ಪ ಮಕ್ಕಳು, ಫಸ್ಟ್ ಡೇ ಖುಷಿಯಾಗಿ ಹೋಗಿ ಖುಷಿಯಾಗಿ ಬರಲಿ ಆ ಥರ ಅಂದ್ಕೊಂಡಿದ್ದೆ. ಸ್ವಲ್ಪ ಹೊತ್ತಿಗೆ ಯಾರು ಸಾಯಿಬಾಬಾ ಮತ್ತು ಶಾರದಮ್ಮ ಪ್ರಸಾದ ಕೊಟ್ಟಿದ್ದರು, ಖುಷಿ ಆಯಿತು. ಸೊ ವಾರಗಳಂದರೆ ನಂಗೆ ತುಂಬ ಇಷ್ಟ. ಹೂವು ಮುಡಿಸಿ ಪೂಜೆ ಮಾಡಿ ಅವತ್ತೆಲ್ಲ ಒಂಥರ ವೈಬ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಮನೇಲಿ ಓಡಾಡ್ತಾ ಇರ್ತೀವ, ಒಳಗೂ ಒಂದೊಂದ್ಸತಿ ದೇವ್ರು ನೋಡೋದು, ಒಂದು ನಮಸ್ಕಾರ ಹಾಕೋದು, ಥ್ಯಾಂಕ್ಸ್ ಹೇಳೋದು, ಇಲ್ಲ ಏನಾದರೂ ಮನ್ಸು ನೋವಾಗ್ತಾ ಇದೆಯಾ, ನೋಡಪ್ಪ ಈ ಥರ ಆಗ್ತಿದೆ, ಸಮಾಧಾನ ಕೊಡು, ಇಲ್ಲ ಅದಕ್ಕೊಂದು ದಾರಿ ತೋರಿಸು, ಆ ಥರ ಕೇಳ್ಕೊಳ್ಳೋದು, ಏನೋ ಒಂದು ನಡೀತಾ ಇರುತ್ತೆ ನನ್ನ ಇದರಲ್ಲಿ. ಸೊ ನನಗಂತೂ ಆ ಥರ ದೇವ್ರ ಜೊತೆ ಕಾನ್ವರ್ಸೇಷನ್ ಇದ್ದೇ ಇರುತ್ತೆ. ಸೊ ನಿಮಗೆಲ್ಲ ಯಾವ ರೀತಿ ಅಂತ ನನಗೆ ಹೇಳಿ ನೋಡೋಣ.
ಹಾಗೆ ನೀವೆಲ್ಲ ಯಾವುದು ಅಗರಬತ್ತಿ ಯೂಸ್ ಮಾಡ್ತೀರಾ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಮನೆಯೆಲ್ಲ ಗಮ್ ಅಂತ ಇರುತ್ತೆ, ಒಂಥರ ಪೈನಾಪಲ್ ಸ್ಮೆಲ್ಲು. ಇದು ಝೆಡ್ ಬ್ಲ್ಯಾಕಿಂದು ಕಂಪ್ನಿ ತುಂಬ ಚೆನ್ನಾಗಿರುತ್ತೆ. ಝೆಡ್ ಬ್ಲ್ಯಾಕ್ ತುಂಬ ಅದು ಇದು ಜಾಸ್ತಿ ಸ್ಮೆಲ್ ಜಾಸ್ತಿ, ಬಟ್ ಮನೆಯೆಲ್ಲ ಗಮ್ ಅಂತ ಇರುತ್ತೆ. ಒಂದು ಒಳ್ಳೆ ಗುಡ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ಸೊ ಮಾತಾಡ್ತಾ ಹೋಗೋದೇ ಇಲ್ಲ ಟೈಮ್. ಅಯ್ಯೋ ಟೈಮ್ ಹೋಗ್ತಾ ಇರುತ್ತೆ, ಬಟ್ ಮಾತು ಮುಗಿಯಲ್ಲ. ಸೊ ಫಸ್ಟ್ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಿಮ್ದೆಲ್ಲರದ್ದು ಆಲ್ರೆಡಿ ತಿಂಡಿ ಆಗಿರುತ್ತೆ. ಈಗ ಆಗಲೇ ಊಟದ ಟೈಮ್ ಆಗ್ತಾ ಬಂತು. ಸೊ ನಾನು ಈಗ ತಿಂಡಿ ತಿಂತಾಯಿದ್ದೀನಿ. ತಿಂಡಿ ತಿಂದ್ಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಿ, ಓಕೆನಾ? ಥರ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಇದಕ್ಕೆ ಆ್ಯಡ್ ಮಾಡಿದ್ರೆ ಆಯಿತು. ಇವಾಗ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಇದನ್ನು ಕುದಿಯಕ್ಕೆ ಬಿಡೋಣ. ಹಾಂ, ಸೂಪರ್ ಸಾಂಬಾರಿದು.
ಇದೊಂದು ಸಾಂಬಾರ್ ಜೊತೆ ಮುದ್ದೆ ರೈಸು ಸೂಪರಾಗಿರುತ್ತೆ. ಇವತ್ತು ನಾನು ಅನ್ಪಾಲಿಶ್ಡ್ ರೈಸ್ ಮಾಡ್ತಾಯಿದ್ದೀನಿ. ಸ್ಟಿಕ್ಕಿ ರೈಸ್ ಮುದ್ದೆ ಥರ ಆಗುತ್ತಲ್ಲ, ಆ ರೈಸ್ನೇ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಲೂ ಕೂಡ ಮಜ್ಜಿಗೆ ಸಾರು, ಮಜ್ಜಿಗೆ ಹುಳಿ ಸೂಪರಾಗಿರುತ್ತೆ. ಇವಾಗ ನೋಡಿಕೊಂಡು ಬೇಕಂದರೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಕರೆಕ್ಟಾಗಿದೆ. ಸೊ ನಾನೇನು ಉಪ್ಪೆಲ್ಲ ಏನು ಆ್ಯಡ್ ಮಾಡ್ತಾಯಿಲ್ಲ. ಸೊ ಈಗ ಇದನ್ನು ಹೀಗೇ ಒಂದು 2 ನಿಮಿಷ ಬಾಯ್ಲ್ ಆಗಕ್ಕೆ ಬಿಡೋಣ ಅಷ್ಟೇ, ಇನ್ನೇನಿಲ್ಲ. ಇನ್ನೂ ಒಗ್ಗರಣೆಗೆ ಹಾಕ್ಬೇಕಷ್ಟೇ. ಇದಕ್ಕೆ ಒಗ್ಗರಣೆ ಹಾಕ್ತಿದ್ರು ನಡೆಯುತ್ತೆ, ಬಟ್ ಓಕೆ ಫ್ರೆಂಡ್ಸ್, ಇವಾಗ ಇದು ಸಾರು ಕುದೀತಾ ಇದೆ. ಇಷ್ಟೇ. ನಾವು ಡಯೆಟ್ ಮಾಡೋ ಅಂಥವ್ರು, ಯಾರಾದರೂ ಡಯೆಟ್ ಮಾಡೋ ಅಂಥವ್ರು, ನಾವು ಆಯಿಲ್ ಜಾಸ್ತಿ ಇಷ್ಟಪಡಲ್ಲ ತಿನ್ನೋಕ್ಕೆ ಅನ್ನೋರು, ಇಷ್ಟಕ್ಕೇ ಇದು ಸ್ವಲ್ಪ ಬೆಂದ ಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾದ್ಮೇಲೆ, ಈ ಮಸಾಲ ಎಲ್ಲ ಏನಿದೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಮೊಸರು ಆ್ಯಡ್ ಮಾಡಿಕೊಂಡು ಅನ್ನ ಜೊತೆ ಅಥವಾ ಮುದ್ದೆ ಜೊತೆ ತಿಂದರೆ ಸೂಪರಾಗಿರುತ್ತೆ. ಸೊ ಒಗ್ಗರಣೆ ಬೇಡ ಅನ್ನೋರು ಇಷ್ಟೇ, ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಇಲ್ಲ ನಾವು ಇದಕ್ಕೆ ಇನ್ನೊಂದು ಸ್ವಲ್ಪ ಗಾರ್ನಿಷ್ ಮಾಡ್ಕೋತೀವಿ ಅಂದರೆ ಸ್ವಲ್ಪ ಎಣ್ಣೆಗೆ ಸಾಸಿವೆ, ಕರಿಬೇವು, ಒಂದು ಈರುಳ್ಳಿ ಹೆಚ್ಚಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಡಯೆಟ್ ಮಾಡ್ತೀವಿ, ಎಣ್ಣೆ ಯೂಸ್ ಮಾಡಲ್ಲ ಅನ್ನೋರು ಇಷ್ಟಕ್ಕೇ ಆಫ್ ಮಾಡ್ಬೋದು. ಸೊ ಇವಾಗ ಇದು ಆಗಿದೆ. ಸೊ ಬೂದ್ಗುಂಬಳಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾವೆಲ್ಲ ಹಸಿ ಮಸಾಲೆ ಹಾಗೆ ಹಾಕಿರೋದ್ರಿಂದ ಸೊ ಇದು ಸ್ವಲ್ಪ ಕುದಿಲಿಕ್ಕೆ ಟೈಮ್ ಬೇಕು. ನೋಡಿ, ಇದು ಕುದೀತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಆರಿದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ, ಯಾಕಂದರೆ ಇದಕ್ಕೆ ನಾವು ಕೊಬ್ಬರಿ ಮತ್ತು ಕಡಲೆಬೇಳೆ ಹಾಕಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಹಾಗಾಗಿ ಇದು ತಣ್ಣಗಾದ್ಮೇಲೆ ನಾವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ಇವಾಗ ಸುತ್ತ ನೊರೆ ಥರ ಇದ್ದಿದ್ದೆಲ್ಲ ಹೋಗಿದೆ. ಈಗ ಮಿಡಲಲ್ಲೇ ಚೆನ್ನಾಗಿ ಕುದೀತಾ ಇದೆಲ್ಲ. ಇವಾಗ ಸಾರು ರೆಡಿಯಾಗಿದೆ. ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಿಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ಳೋಣ. ಈಗ ಇಷ್ಟೇ ಆಯಿತು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಸೇರಿಸ್ಕೊಳ್ಳೋದಷ್ಟೇ, ಮತ್ತು ಆಮೇಲೆ ತೋರಿಸ್ತೀನಿ. ನಾನು ಒಗ್ಗರಣೆ ಎಲ್ಲ ಏನೂ ಆ್ಯಡ್ ಮಾಡ್ತಾ ಇಲ್ಲ. 0 ಕೊಲೆಸ್ಟ್ರಾಲ್ ಇದು. ಸೊ ಟ್ರೈ ಮಾಡಿ ಆಯಿತಾ. ಫ್ರೆಂಡ್ಸ್ ನೋಡಿ, ಇವಾಗ ಮಜ್ಜಿಗೆ ಹುಳಿ ಸ್ವಲ್ಪ ಗಟ್ಟಿಯಾಗಿದೆ ಅಲ್ಲ, ಇವಾಗ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ನಾನು 1/4 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಈಗ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ನೋಡಿ, 1/4 ಲೀಟ್ರು ಪೂರ್ತಿ ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಮಜ್ಜಿಗೆ ಹುಳಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಗಟ್ಟಿ ಆಗುತ್ತೆ ಸಾರು. ಇವಾಗ ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು. ಬೇಕಂದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ಸೊ ಮುದ್ದೆಗೆ, ಅನ್ನಕ್ಕೆಲ್ಲ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಸೊ ಇವಾಗ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದಷ್ಟೇ. ಸೊ ಬನ್ನಿ, ಇವಾಗ ಮಜ್ಜಿಗೆ ಹುಳಿ ರೆಡಿ ಆಯಿತು. ಇದಕ್ಕೆ ನಾನು ಒಗ್ಗರಣೆ ಎಲ್ಲ ಏನು ಆ್ಯಡ್ ಮಾಡಿಲ್ಲ, ಬೇಕಂದರೆ ಹಾಕ್ಕೋಬೋದು. ಇವಾಗ ಸ್ವಲ್ಪ ಆಯಿಲ್ ಅವೆಲ್ಲ ಕಮ್ಮಿ ತಿಂತೀನಿ ಅನ್ನೋರು ಈ ಥರ ಒಗ್ಗರಣೆ ಹಾಕ್ದಂಗೆ ಮಾಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಿಂದೆ ಎಲ್ಲ ಒಗ್ಗರಣೆ ಹಾಕ್ದಂಗೆ ಸಾರೆಲ್ಲ ಮಾಡೋರಂತೆ. ಇವಾಗ ನಾವು ಸ್ವಲ್ಪ ಗಾರ್ನಿಶು ಅದು ಇದು ಅಂತ ಎಣ್ಣೆ ಹಾಕೋತಾ ಇದ್ದೀವಿ. ಸೊ ಆ್ಯಕ್ಚುಲಿ ಹೆಲ್ದಿ ಅಂದರೆ ಇಷ್ಟೇ. ಸೊ ಇವಾಗ ಮಜ್ಜಿಗೆ ಹುಳಿ ರೆಡಿ ಆಗಿದೆ. ಸೊ ಬನ್ನಿ, ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಅನ್ಪಾಲಿಶ್ಡ್ ರೈಸು. ಸೊ ಹಾಗಾಗಿ ಸ್ವಲ್ಪ ಮುದ್ದೆ ಥರ ಆಗುತ್ತೆ, ಬಟ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬಿಸಿ ಬಿಸಿ ಅನ್ನ. ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಜ್ಜಿಗೆ ಹುಳಿ ಊಟ ಮಾಡ್ತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಸೊ ಟ್ರೈ ಮಾಡಿ ಆಯಿತಾ. ನೋಡಿ ಫ್ರೆಂಡ್ಸ್, ನೋಡಿ ಬಿಸಿ ಬಿಸಿಯಾದ ಮಜ್ಜಿಗೆ ಹುಳಿ ರೆಡಿ ಇದೆ. ಎಷ್ಟು ಕ್ರಿಸ್ಟಲ್ ಆಗಿದೆ ನೋಡಿ, ಒಳ್ಳೆ ಕ್ರಿಸ್ಟಲ್ ಸಾಂಬಾರು ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಆಯಿತಾ. ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಮರಿದ ಒಂದು ಲೈಕ್ ಮಾಡಿ,
ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಊಟ ಮಾಡೋಣ. ಡೋರ್ ಓಪನ್ ಇದೆ, ತಣ್ಣ ಗಾಳಿ ಬೀಸ್ತಾ ಇದೆ ನೋಡ್ಬೋದು. ಸೊ ಈಗ ನಾನು ಕೂಡ ಊಟ ಮಾಡ್ತಾ ಇದ್ದೀನಿ. ಅರುಣ್ ಆಯಿತು ನೋಡಿ, ಕ್ರಿಸ್ಟಲ್ ಸಾಂಬಾರು. ಏನು ಹೇಳಿ, ಊದ್ಕೊಂಬಳಕಾಯಿ ಮಜ್ಜಿಗೆ ಹುಳಿ ಸಖತ್ತಾಗಿರತ್ತೆ. ಮೈ ಫೇವ್ರೇಟ್ ಇದು. ಹೊಟ್ಟೆ ತುಂಬ ಬರೀ ಪೀಸ್ಗಳನ್ನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ಊಟ ಮಾಡಿ ನೋಡಿ, ಕ್ರಿಸ್ಟಲ್ ಇದ್ದಂಗಿಲ್ಲ, ಕ್ರಿಸ್ಟಲ್ ಸಾಂಬಾರು. ಇವತ್ತು ಮನೇಲಿ ಏನು ಸಾಂಬಾರು? ಕ್ರಿಸ್ಟಲ್ ಸಾಂಬಾರು. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಇದು. ಗೋಧುಗುಂಬಳಕಾಯಿ ಮಜ್ಜಿಗೆ ಹುಳಿ, ಆಮೇಲೆ ಸೌತೆಕಾಯಿ ಮಜ್ಜಿಗೆ ಹುಳಿ. ನಿಮ್ಮ ಮನೇಲೆಲ್ಲ ಏನು ಅಡುಗೆ ಅಂತ ಕಮೆಂಟ್ ಮಾಡಿ ಆಯಿತಾ. ಬೆಳಗ್ಗೆ ಸರಿಯಾಗಿ ತಿಂಡಿ ಇಲ್ಲದಕ್ಕೂ, ಹೊಟ್ಟೆ ಚೆನ್ನಾಗಿ ಹಸ್ದಿರೋದಕ್ಕೂ, ರುಚಿಯಾದ ಅಮೃತಕ್ಕೂ ಹೇಳಿ ಮಾಡಿಸ್ದಂಗಿದೆ. ಸೊ ಈಗ ಊಟ ಮಾಡಿ ಮತ್ತೆ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ತುಷಾರ್ಗೂ ಅನ್ನ ಸಾರು ಕಲಿಸ್ಕೊಡ್ತಾ ಇದ್ದೀನಿ. ಸೊ ನೋಡೋಣ ಅವನು ಏನು ಹೇಳ್ತಾನೆ. ತುಷಾರ್, ಊಟ ಏನು ಸರ್? ಕ್ರಿಸ್ಟಲ್. ಚೆನ್ನಾಗಿದೆಯಾ? ಏನು ಸಾಂಬಾರು ಹೇಳು? ಕ್ರಿಸ್ಟಲ್ ಸಾಂಬಾರು. ಚೆನ್ನಾಗಿದೆಯಾ? ಓಕೆ. ಇವತ್ತು ಹೆಂಗಿತ್ತು ಸ್ಕೂಲ್? ಸೂಪರ್. ಏನು ಹೋಮ್ವರ್ಕ್ ಕೊಟ್ಟಿದ್ದಾರಾ ಇಲ್ವಾ? ಒಂದು ಕೊಟ್ಟಿದ್ದಾರೆ. ಯಾವುದು? ಹಿಂದಿ. ಹಿಂದಿ. ಓಕೆ. ಈಗ ಒಂದು ಸ್ವಲ್ಪ ಹೊತ್ತು ಊಟ ಮಾಡಿ, ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಬಂದು ಫೇಸ್ ವಾಶ್ ಮಾಡಿ, ದೇವ್ರ ನಮಸ್ಕಾರ ಮಾಡಿ ಹೋಮ್ವರ್ಕ್ ಕಂಪ್ಲೀಟ್ ಮಾಡಬೇಕು. ಓಕೆ. ಮಜ್ಜಿಗೆ ಹುಳಿ ಅಂತಂದರೆ ಸುಮ್ಮನೆ ಹಾಗೆ ಹಿಂಗೆ ಅದು ಬೇಡ ಇದು ಬೇಡ ಅಂತ ಆಟಗಳಾಡ್ತಾರೆ. ಸೊ ಅದಕ್ಕೆ ಕ್ರಿಸ್ಟಲ್ ಸಾಂಬಾರು ಅಂತ ಹೊಸ್ದಾಗಿ ಹೇಳಿದ್ದೀನಿ. ಸೊ ಹಾಗಾಗಿ ಖುಷಿಯಾಗಿ ಊಟ ಮಾಡ್ತವನೆ. ಮಾಡಲಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸಂಜೆ ಆಗ್ತಾ ಬಂತು. ಇದು ಸನ್ಸೆಟ್ ಟೈಮು, ಹಾಗಾಗಿ ನಮಗಿಲ್ಲಿ ಸನ್ಸೆಟ್ ಕೂಡ ಚೆನ್ನಾಗಿ ಕಾಣುತ್ತೆ. ಮಾರ್ನಿಂಗ್ ಟೈಮ್ ಫ್ರೆಂಡ್ ಅವರಿಂದ ಸನ್ರೈಸು, ಸಂಜೆ ಹೊತ್ತು ಸನ್ಸೆಟ್ಟು. ಸೊ ಕಣ್ಣಿಗೆ ಕಾಣೋ ದೇವರು ಇಬ್ಬರೇ, ಸೂರ್ಯ ಚಂದ್ರ. ಸೊ ಅದನ್ನು ನಾವು ಬೆಳಗ್ಗೆ ಸಂಜೆ 2 ಟೈಮು ಕೂಡ ಫೀಲ್ ಮಾಡ್ಬೋದು. ನೋಡಿ, ಬೆಳಗ್ಗೆ ಒಂದು ಸನ್ರೈಸ್ ನೋಡ್ಬೋದು, ಸಂಜೆ ಟೈಮ್ ಸನ್ಸೆಟ್ ಕೂಡ ನೋಡ್ಬೋದು. ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ನನಗೂ ಸ್ವಲ್ಪ ಕೆಲಸ ಇದೆ. ಇನ್ನೇನಿಲ್ಲ, ಯಾವಾಗಲೂ ಅದೇ ಕೆಲಸ ತೋರಿಸ್ತೀನಿ ಅಂತ ಅನ್ಕೋತೀರ, ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸನೇ ಅದು. ಸೊ ನೋಡಿ, ಬಟ್ಟೆ ಆಗಿದೆ, ವಾಶ್ ಆಗಿದೆ. ಈಗ ಇದನ್ನು ಬಟ್ಟೆ ವಾಶ್ ಆಗಿದೆ, ಈಗ ಇದನ್ನು ಡ್ರೈಗೆ ಹಾಕಿ ಬರಬೇಕು. ಬಿಸಿಲು ಕೂಡ ಚೆನ್ನಾಗಿದೆ. ಸೊ
ಸೊ ಇವಾಗ ಬಿಸಿಲು ಕೂಡ ಚೆನ್ನಾಗಿದೆ. ಇವಾಗ ಮೇಲ್ಗಡೆ ಒಣಗಾಕ್ಬಿಟ್ಟು ಬರ್ತೀನಿ. ಅವ್ನು ಊಟ ಮಾಡ್ತಾ ಇದ್ದಾನೆ, ಊಟ ಮಾಡಿ ಸೊ ನೋಡ್ತೀನಿ, ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. Deep within, here we go, but somehow I'm caught in the middle. Is this the end before we've even begun? Should I work against the flow? A drop in the ocean so endless, reaching for our moments miles above. I just need one. Diving in to all this endless space, falling stars, but still I see you. A sweet escape, a lovely start, but letting go's the hardest part. Swimming in this deep, deep blue. ಎಷ್ಟು ಚೆನ್ನಾಗಿ ಕಾಣುತ್ತೆ. ಓಕೆ ಬನ್ನಿ, ನಂದು ಕೆಲಸ ಆಯಿತು. ಕೆಳಗೆ ಹೋಗೋಣ. ಇವರು ಸಾಹೇಬ್ರು ಊಟ ಮಾಡಿರ್ತಾರ ಇಲ್ವಾ? ಮಾಡಿರ್ತಾನೆ.